ಅವರೊಡನೆ ಮಾತಾಡಲು ಅವಕಾಶವಿದೇನೊತ ಶಿವಗಿರಗಿ ಮನದಿ ಚಿತ್ತವನೊರೆದಳಾಗ ಈ ಹಲವು ಬಾರಿ ನಮಸ್ಕಾರ ಮಾಡ್ತಾರೆ ಅಂತ ಆದ್ರೆ ಏನಾದ್ರೂ ಚಮತ್ಕಾರ ಉಂಟು ಅಂತಲೇ ಅರ್ಥ. ಅದು ಹೌದು. ಆದ್ರೆ ಈ ದಾಕ್ಷಾಯಿಣಿ ಅದರಲ್ಲಿಯೂ ಹೆಂಡತಿ ಹಲವು ಬಾರಿ ನಮಸ್ಕಾರ ಮಾಡಿದ್ರೆ ಗಂಡನಿಗೆ ಏನಾದ್ರೂ ಉಂಟು ಅಂತಲೇ ಅರ್ಥ. ಇಲ್ಲ ಸ್ವಾಮಿ, ಈ ನಮಸ್ಕಾರದಲ್ಲಿ ಏನೂ ಚಮತ್ಕಾರ ಅಡಗಿಲ್ಲ. ಆದರೆ ಇದು ನನ್ನ ಸಂಸ್ಕಾರ. ಗಂಡನ ಆಶೀರ್ವಾದವನ್ನು ಸದಾ ಪಡೆಯಬೇಕು ಎನ್ನುವಂತಹ ಉದ್ದೇಶದಿಂದ ಹಲವು ಬಾರಿ ನಮಸ್ಕರಿಸಿದ್ದೇನೆ. ಸರಿ, ಧ್ಯಾನ ಮಗ್ನರಾಗಿ ಕುಳಿತಿದ್ದವರು ನೀವು. ನಿಜ. ಮನಸ್ಸಿಗೆ ಆವರಿಸಿದಂತಹ ಬೇಸರವನ್ನು ಕಳೆಯುವುದಕ್ಕೆ ಬೇಕಾಗಿ ಕೈಲಾಸವನ್ನು ಬಿಟ್ಟು ಕೈಲಾಸದ ತಪ್ಪಲ ಭಾಗವನ್ನು ಬಂದು ಸೇರಿಕೊಂಡೆ. ಸರಿ, ನಿಮಗೆ ನಾನು ತೊಂದರೆ ಮಾಡಬಾರದೆನ್ನುವಂತಹ ಉದ್ದೇಶದಿಂದ, ನಿಮ್ಮ ಧ್ಯಾನಕ್ಕೆ ತೊಡಕಾಗಬಾರದೆನ್ನುವಂತಹ ಉದ್ದೇಶದಿಂದ ನಿಮ್ಮಲ್ಲಿ ಹೇಳದೆಯೇ ನಾನು ಹೋದೆ ಸ್ವಾಮಿ. ತಪ್ಪಲ್ಲ ಬಿಡು. ವಿಶೇಷವಾದಂತಹ ದೃಶ್ಯವನ್ನು ನಾನು ಕಂಡೆ. ದೃಶ್ಯ? ಹೌದು. ಏನದು? ಅದನ್ನು ನಿಮಗೂ ನಾನು ತೋರಿಸ್ತೇನೆ. ಎಲ್ಲಿ? ಹೀಗೆ ಬನ್ನಿ, ನೋಡಿ ನೋಡಿ. ದ್ವಿಜರಪೋಪುದನೋ ನೋಡಿರಿ, ದ್ವಿಜರಪೋಪುದನೋ ನೋಡಿ ಸ್ವಾಮಿ. ದ್ವಿಜರು ಪೋಪುದನೋ ಮಾವ ಮಾಡುವ ಯಜ್ಞವಂತಿ, ನಿಮ್ಮಯ ಮಾವ ಮಾಡುವ ಯಜ್ಞವಂತಿ ನೋಡಿರಿ ನೋಡಿರಿ. ಆಡಲೇನಧಿಕ ಸಂಭ್ರಮವಂತಿ, ಆಡಲೇನಧಿಕ ಸಂಭ್ರಮವಂತಿ ಬಂಧುಗಳು ಕೂಡಿ ರಂಗಿಸುವರಂತೆ. ಬಂಧುಗಳು ಕೂಡಿ ರಂಗಿಸುವರಂತೆ. ಬಂಧುಗಳು ಕೂಡಿ ರಂಜಿಸುವರಂತೆ, ಬಂಧುಗಳು ಕೂಡಿ ರಂಜಿಸುವರಂತೆ. ನೋಡಿರಿ ದ್ವಿಜರು ಪೋಪುದನೋ, ನಿಮ್ಮಯ ಮಾವ ಮಾಡುವ ಯಜ್ಞವಂತೆ ನೋಡಿರಿ. ವಿಶೇಷವಾದಂತಹ ದೃಶ್ಯವನ್ನು ನಾನು ಕಂಡೆ. ಆ ದೃಶ್ಯವನ್ನು ನಾನು ಕಂಡ ಮೇಲೆ ನಿಮಗೂ ತೋರಿಸಬೇಕಾದುದು ನನ್ನ ಕರ್ತವ್ಯ ತಾನೆ. ಸತ್ಯ. ಹೀಗೆ ಬನ್ನಿ, ಹೀಗೆ ಬನ್ನಿ. ನೋಡಿ ಅಂತೆ, ದೂರಕ್ಕೆ ಒಮ್ಮೆ ದೃಷ್ಟಿ ಹಾಯಿಸಿ ನೋಡಿ, ಏನು ಕಾಣುತ್ತಾ ಉಂಟು? ಆ ಪ್ರಕೃತಿಯ ರಮ್ಯ ಮನೋಹರ ದೃಶ್ಯ. ಆಮೇಲೆ ಆಮೇಲೆ ಎಂತದ್ದು? ಅದೇ ಮಂಜು, ಬಿಳಿದಾದದ್ದು, ಅಂಬರವನ್ನು ಮುತ್ತಿಕ್ಕುವಂತಹ ವೃಕ್ಷಗಳ ರಾಶಿ. ಇದು ಬಿಟ್ರೆ ಬೇರೆ ಏನುಂಟು? ಸ್ವಲ್ಪ ಕೆಳಗೆ ಕಣ್ಣು ಹಾಯಿಸಿ ನೋಡಿ ಅಂತೆ. ಕಣ್ಣು ಹಾಯಿಸಿದ್ರೆ ಸಣ್ಣ ಸಣ್ಣ ಗಿಡಗಳು ಅಷ್ಟು ಮಾತ್ರ ಕಾಣುವುದೇ? ಮತ್ತೇನು? ನಿಮಗೊಂದು ದಾರಿ ಕಾಣಿಸುತ್ತಾ ಇಲ್ವೇ? ದಾರಿ? ಹೌದು, ಅದು ದಾರಿ ಉಂಟು. ಸರಿ, ಹೌದು. ದಾರಿಯಲ್ಲಿ ಹೋಗುವವರು ಬರುವವರು ಕಾಣುತ್ತಾ ಇಲ್ವೇ? ಹೋಗುವವರು ಹೋಗುತ್ತಾರೆ, ಬರುವವರು ಬರ್ತಾರೆ. ಅಯ್ಯೋ ದೇವರೇ, ಆದ್ರೆ ಇವತ್ತು ವಿಶೇಷವಾಗಿ ನಿಮಗೆ ಕಾಣಬೇಕದು. ಇದು ಏನು ನೀನು ದಾರಿ ನೋಡಿದೆ?
ಹಾಗಲ್ಲ ಸ್ವಾಮಿ, ಅಲ್ಲ. ದಾರಿಯಲ್ಲಿ ವಿಶೇಷವಾದಂತಹ ದೃಶ್ಯ ಉಂಟು. ಆ. ಆದ್ದರಿಂದಲೇ ನಾನು ದಾರಿ ನೋಡಿದೆ. ಆ. ಇವತ್ತೇನು ಗೌರಿ ದಾರಿ ದಾರಿ ಹೇಳ್ತಾ ಇದ್ದಾಳೆ. ಅದೇ ಹಾಗಲ್ಲ, ನಾನು ಕೈಲಾಸದ ತಪ್ಪಲು ಭಾಗವನ್ನು ಸೇರಿಕೊಂಡ ಮೇಲೆ ಆ ದಾರಿಯಲ್ಲಿ ಯಾರನ್ನು ಕಂಡೆ ಗೊತ್ತೇ? ಯಾರನ್ನು? ಅವರೆಲ್ಲರೂ ಕೂಡ ಬ್ರಾಹ್ಮಣರು. ಓ, ಬ್ರಾಹ್ಮಣರು. ಹೌದು, ಬ್ರಾಹ್ಮಣರು ಎನ್ನುವುದನ್ನು ದೂರದಲ್ಲಿರುವ ನೀನು ಹೇಗೆ ನಿರ್ಣಯಿಸಿದೆ? ಬ್ರಾಹ್ಮಣರಿಗೆ ಪಂಚ ಲಕ್ಷಣಗಳು ಅಂತ ಇದೆಯಲ್ಲ. ಹಣೆಯಲ್ಲಿ ಒಂದು ಬೊಟ್ಟು, ಶಿರದಲ್ಲಿ ಒಂದು ಜುಟ್ಟು, ಕಂಕುಳಲ್ಲಿ ದರ್ಬೆಯ ಕಟ್ಟು, ನೆರಿಗೆ ದೋತ್ರ ಉಟ್ಟು, ಹೀಗೆ ಈ ಜನ್ನದಾರ, ಈ ಪಂಚಲಕ್ಷಣ. ಹೌದು, ಈ ಪಂಚಲಕ್ಷಣಗಳು ಅಂತ ಬ್ರಾಹ್ಮಣರಿಗೆ ಇದೆ. ಇದನ್ನು ಕಾಣುವಾಗ ಅರ್ಥವಾಗುತ್ತೆ ಅವರು ಬ್ರಾಹ್ಮಣರು ಎನ್ನುವ ಹಾಗೆ. ಸರಿ, ಅವರು ಆಡುವಂತಹ ಮಾತುಗಳು ಹಾಗೆ, ಎಲ್ಲರ ಹಾಗೆ ಹರಟೆ ಮಾತಾಡ್ತಾ ಇಲ್ಲ ಅವರು. ಇಲ್ಲ ಅಲ್ವೇ? ಬ್ರಾಹ್ಮಣ ಎನ್ನುವ ವಾಕ್ಯಕ್ಕೆ ಸತ್ಯ ಅಂತ ಅರ್ಥ. ಹೌದಲ್ಲ? ಬ್ರಾಹ್ಮಣರು ಯಾವತ್ತೂ ಸುಳ್ಳು ಹೇಳಲಾರರು, ಹೇಳುವುದಿಲ್ಲ. ಬ್ರಾಹ್ಮಣನೊಬ್ಬ ನಾನು ಸತ್ಯ ಹೇಳ್ತೇನೆ ಅಂತ ಹೇಳಿದ್ರೆ ಸರಿ ಗಮನಿಸಬೇಕು. ಹೌದಲ್ಲ? ಹಾಗಾಗಿ ಅವರು ಆಡುವಂತಹ ಮಾತುಗಳನ್ನು ಮತ್ತೊಮ್ಮೆ ಕೇಳಿಸುವ ಎನ್ನುವ ಹಾಗೆ ನನಗಾಯಿತು. ಒಳ್ಳೆಯದು. ಆದ್ದರಿಂದ ಅವರ ಬಳಿಗೆ ಹೋದೆ. ಬಳಿಗೆ ಹೋಗಿ ಅವರಲ್ಲಿ ಮಾತಾಡಿಸಿದೆ. ಅವರು ನನ್ನಲ್ಲಿ ಮಾತಾಡಿದ್ರು. ಆಗ ಗೊತ್ತಾಯ್ತು ಏನು? ಅವರೆಲ್ಲ ಹೋಗುತ್ತಿರುವುದು ನಮ್ಮ ಮನೆಗೆ. ನಮ್ಮ ಮನೆಗೆ ಅಂದ್ರೆ ಎಂತದ್ದು? ಅಲ್ಲ, ನಿನಗೆ ಏನು ಈಗ ಮಾತಾಡುವಾಗ ಆಚೆ ಈಚೆ ಆಗುವುದು? ಏನಾಯ್ತು ಸ್ವಾಮಿ? ಹೋಗುತ್ತಿರುವುದು ಅಂತಲ್ಲ, ಮತ್ತೆ ಬರುತ್ತಿರುವುದು ನಮ್ಮ ಮನೆಗೆ. ಅಯ್ಯೋ ದೇವರೇ, ಈಗ ನನ್ನದು ವ್ಯಾಕರಣ ತಪ್ಪಾಯ್ತು ಅಂತ ಹೇಳುದ ನೀವು? ಮತ್ತೆಂತದ್ದು? ಈಗ ನಮಗೆ ಮನೆ ಅಂತ ಹೇಳುದು ಇದು ಒಂದು ಮನೆ ಮಾತ್ರ ಇರುವುದಾ? ಸತ್ಯಕ್ಕೆ ನಮಗೆ ವಾಸಕ್ಕೆ ಇದು ಮನೆ. ಲೋಕದಲ್ಲಿ ನಮಗೆ ಒಂದು ಮನೆ ಇಲ್ವಾ? ಲೋಕವೇ ನಮ್ಮ ಮನೆ. ಭಕ್ತರ ದೃಷ್ಟಿಯಿಂದ ಲೋಕವೇ ನಮ್ಮ ಮನೆ. ಸರಿ. ಸಾಂಸಾರಿಕವಾದಂತಹ ದೃಷ್ಟಿಯಿಂದ ಭೂಲೋಕದಲ್ಲಿ ನಮಗೆ ಒಂದು ಮನೆ ಇಲ್ವೇ? ಯಾವುದು? ಯಾಕೆ ನಿಮಗೆ ನೆನಪಾಗುತ್ತಾ ಇಲ್ಲ? ನಾ ಆ ಬಗ್ಗೆ ಯೋಚಿಸಲೇ ಇಲ್ಲ. ನಿಮ್ಮ ಮಾವನ ಮನೆ? ನಿನ್ನ ದೊಡ್ಡಸ್ತಿಕೆ. ನಿನಗೇನು ನಿನ್ನ ಅಪ್ಪನ ಮನೆ ಅಂತ ಹೇಳಲಿಕ್ಕೆ ಹಿಂಜರಿಕೆಯ? ಅಲ್ಲಿ ನನ್ನ ಅಪ್ಪ ಆದ್ರೆ ನಿಮಗೆ ಮಾವ ಅಲ್ವಾ? ಹೌದು, ಮೊದಲು ನಿನಗೆ ಅಪ್ಪ, ನಂತರ ನನಗೆ ಮಾವ. ಆದರೂ ಹೆಂಡತಿಯಾದವಳು ಗಂಡನಲ್ಲಿ ಸಂಬಂಧ ಕೂಡಿ ಮಾತಾಡುವಾಗ ನನ್ನ ಮನೆ, ನನ್ನ ತವರು ಮನೆ, ನನ್ನ ಅಪ್ಪನ ಮನೆ ಹಾಗೆಲ್ಲ ಹೇಳುವುದಿಲ್ಲ. ಗಂಡನನ್ನು ಅನುಕೂಲವಾಗಿಸಿಕೊಂಡೇ ಹೇಳೋದು. ನಿಜ. ನಿಮ್ಮ ಮಾವನ ಮನೆ ಹೀಗೆ ಹೇಳಬೇಕಾದದ್ದು ಅವಳ ಧರ್ಮ. ಸತ್ಯ. ಹೆಣ್ಣು ಕೊಟ್ಟ ಮಾವ, ಕಣ್ಣು ಕೊಟ್ಟ ದೇವರಲ್ವಾ? ನಿಜ. ಅದು ಹಾಗೆ ಹೆಂಡತಿ ಕೆಲಸ ಆಗಬೇಕಿದ್ರೆ ನಿಮ್ಮದ್ದು ಅಂತ ಹೇಳಿಯೇ ಹಿಂಡುವುದು. ಕೆಲಸ ಆಗಬೇಕೆನ್ನುವಂತ ದೃಷ್ಟಿ ಇದಲ್ಲ ಸ್ವಾಮಿ. ಸತ್ಯ. ಮಾತನಾಡುವಂತಹ ಕ್ರಮ ಹಾಗೆ. ಸ್ವಾಮಿ, ಅವರೆಲ್ಲ ಹೋಗುತ್ತಿರುವುದು ಯಾಕೆ? ಕಾರಣ ಉಂಟು. ಅಲ್ಲಿ ವಿಶೇಷವಾದಂತಹ ಒಂದು ಯಾಗ ನಡೆಯುತ್ತಾ ಇದೆಯಂತೆ. ಯಾಗವೇ? ಏನು ವಿಶೇಷ? ನ ಭೂತೋ ನ ಭವಿಷ್ಯತಿ. ಹಿಂದೆ ನಡೆದಿದ್ದಿಲ್ಲ, ಮುಂದೆ ನಡೆಯುವುದಕ್ಕೂ ಸಾಧ್ಯವಿಲ್ಲ. ಆ ಯಾಗಕ್ಕೆ ಒಂದು ಹೆಸರೇ ಉಂಟಂತೆ, ದಕ್ಷಾಧ್ವರ ಎನ್ನುವ ಹಾಗೆ. ಏನು ನಿನ್ನ ಅಪ್ಪನ ತಲೆ ಹೋಗ್ಲಿಕ್ಕೆ ಉಂಟಾ? ಅಲ್ಲ, ನೀವು ಅಪಶಕುನವೇ ಮಾತಾಡ್ತೀರಿ ಯಾಕೆ ಸ್ವಾಮಿ? ಹಾಗಲ್ವೇ? ಅಲ್ಲ, ಹೇಳುವುದಕ್ಕೊಂದು ಕಾರಣ ಅಂತ ಬೇಕಲ್ಲ. ಮಹಾಯಾಗ ಆಗುತ್ತದೆ ಅಂತಾದ್ರೆ ಯಾಗ ಪಶುವನ್ನೇ ಉದ್ದೇಶಿಸಿ ಹೆಸರಿಡುವುದು. ಈಗ ಅಶ್ವಮೇಧ ಅಂತ ಒಂದು ಯಾಗ ಉಂಟು. ಹೌದು. ಅದರಲ್ಲಿ ಕೊನೆಗೆ ಅಶ್ವದ ತಲೆಯನ್ನು ಕಡಿದು ಹೋಮಿಸಿ ಮತ್ತೆ ಅದಕ್ಕೆ ಚೈತನ್ಯವನ್ನು ತುಂಬಿಸುವುದು ಯಾಗದ ಪೂರ್ಣಾಹುತಿಯಲ್ಲಿ. ಅದಕ್ಕೆ ಹೇಳಿದ್ದು ದಕ್ಷಾಧ್ವರದಲ್ಲಿ ಯಾಗದ ಪೂರ್ಣಾಹುತಿ ನನ್ನ ಅಪ್ಪನ ತಲೆ ಕಡಿದು ಹಾಕುದಂತ ಹೇಳಿದ್ದೆ. ಅಪಶಕುನೆಲ್ಲ ಮಾತಾಡಬೇಡಿ ಸ್ವಾಮಿ. ನ ಭೂತೋ ನ ಭವಿಷ್ಯತಿ. ಈ ಹಿಂದೆ ನಡೆದದ್ದಿಲ್ಲ, ಮುಂದೆ ನಡೆಯುವುದಕ್ಕೂ ಸಾಧ್ಯವಿಲ್ಲ. ಅಂತಹ ಯಾಗ ಅಲ್ಲಿ ನಡೆಯುವುದಕ್ಕೆ ಉಂಟಂತೆ. ಹಾಗಾಗಿ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಬ್ರಾಹ್ಮಣರು ಅಲ್ಲಿಗೆ ಸಾಗುತ್ತಾ ಇದ್ದಾರೆ. ಸರಿ. ಅವರು ಈ ವಿಚಾರವನ್ನು ಹೇಳಿದ ಮೇಲೆ ನನಗೇನಾಯ್ತು ಗೊತ್ತೇ? ಏನಾಯಿತು? ಮನೋದ ಅಲ್ಲಿ ಹೋಗದೆ ರಮಣ ಎನ್ನ ಮನ ಅಲ್ಲಿ
ಹೇಳಿ ನೀವೇಳಿ ಹೇಳಿ ಇಂದಿನಲಿ ಕೇಳಿ ಸೈರಿಸದೋ ಮನಬಲ್ಲಿ ಹೋಗದೆ ಹೇಳಿ ಓದಿನಲಿ ಲೀಲೆಯಿಂದ ಗಿಡ ವೈಭವಗಳ ನೋಡಿ ಲೀಲೆಯೋದ ಗಿಡ ವೈಭವಗಳ ನೋಡಿ ಇದ್ದು ನಾಳೆ ಬರುವುದಿಲ್ಲಿಗೆ ಇದು ನಾಳೆ ಬರುವುದಿಲ್ಲಿಗೆ ನೋಡಿ ಇದ್ದು ನಾಳೆ ಬರುವುದಿಲ್ಲಿಗೆ ರಮಣ ಏರಿಸದೆ ಹೋದ ಮನ ಅಲ್ಲಿ ಹೋಗದೆ ಏಳಿ ಓದಿನಲಿ ಏಳಿಂದಿನಲಿ ಲೀಲೆಯಿಂದ ಗಿಳ ವೈಭವಗಳ ನೋಡಿದ್ದು ನಾಳೆ ಬರುವುದಿಲ್ಲಿಗೆ ಲೀಲೆಯಿಂದ ಗಿಳ ವೈಭವಗಳ ನೋಡಿದ್ದು ನಾಳೆ ಬರುವುದಿಲ್ಲಿಗೆ ನಾಳೆ ಬರುವುದಿಲ್ಲಿಗೆ ಏಳಿ ವ್ಯೋದಿನಲಿ ರಮಣ ರಮಣ ನನ್ನ ಮನಸ್ಸು ಹೇಗಾಯಿತು ಗೊತ್ತೇ? ಕ್ಷೀಣ ವಸನ ಒಂದು ಗಾಳಿಗೆ ದೂರಕ್ಕೆ ಹಾರಿ 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 ಮತ್ತೆ ದೂರ ಸರಿದು ಹೋಗುತ್ತದೆ ಅಲ್ವೇ? ನಿಜ. ಹಾಗೆಯೇ ನನ್ನ ಮನಸ್ಸು ಎನ್ನುವುದು ಈಗ ಬ್ರಾಹ್ಮಣರು ಹೇಳಿದ ಕ್ಷಣವೇ ಇಲ್ಲಿಲ್ಲ ಸ್ವಾಮಿ, ಮತ್ತೆ ಕೈಲಾಸದಲ್ಲಿ ಇಲ್ಲ, ಮತ್ತೆ ಪ್ರಾಚೀನ ಬರಿಹಿಯನ್ನು ಸೇರಿಕೊಂಡಿದೆ. ದಕ್ಷಪುರಿ. ಹೌದು, ಅಲ್ಲಿಗೆ ಸೇರಿಕೊಂಡಿದೆ. ಕೇಳಿ ಸೈರಿಸದೆನ್ನ ಮನವು. ಸ್ವಾಮಿ, ಯಾಕೆ ಸ್ವಾಮಿ ಆಗದಿಂದ ನಿಮ್ಮಲ್ಲಿ ಹೇಳುತ್ತಾ ಇದ್ದೇನೆ, ನೀವು ಮಾತ್ರ ಔದಾಸೀನ್ಯವನ್ನೇ ತಾಳುತ್ತಾ ಇದ್ದೀರಿ. ಹೋಗೋಣ ಹೋಗೋಣ ಎನ್ನುವ ಹಾಗೆ ನಾನು ಹೇಳ್ತಾ ಇದ್ದೇನೆ. ನಾನು ಎಷ್ಟು ಹೇಳಿದ್ರು ನೀವು ಕೇಳುವಂತಹ ಕುತೂಹಲದಲ್ಲಿ ಇಲ್ಲ. ಹೇಳಿ ಸ್ವಾಮಿ, ಹೇಳಿ ನೀವು ಇಂದಿನಲ್ಲಿ ಯಾಕೆ ಹೋಗಬೇಕು ನಾವು? ಆ ದಕ್ಷಾಧ್ವರವನ್ನು ಕಾಣೋದಕ್ಕೆ ಬೇಕಾಗಿ ಪ್ರಾಚೀನ ಬರಿಹಿಗೆ ಹೋಗೋಣ. ಅಲ್ಲಿ ಯಾಗದ ಸೊಬಗನ್ನು ಕಂಡು ಇವತ್ತು ಇದ್ದು ನಾಳೆ ಬರುವ ಇಲ್ಲಿಗೆ. ನಿರ್ಣಯ ಎಲ್ಲ ನಿನ್ನದ್ದು. ಹೌದು, ಹಾಗೆ ಒಮ್ಮೆ ಹೆಂಡತಿ ಮಾತನಾಡೋದಕ್ಕೆ ಆರಂಭಿಸಿದ್ರೆ ಮತ್ತೆ ನಿರ್ಧಾರ ಎಲ್ಲ ಹೆಂಡತಿದ್ದೆ, ಮತ್ತೆ ಗಂಡನಾದವನು ಹಾ 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 ಅಂತ ಹೇಳ್ತಾ ಇರ್ಬೇಕು ಅಷ್ಟೇ. ಗಂಡನಾದವನು ಕೇಳಲಿಕ್ಕೆ ಮಾತ್ರ, ನಿರ್ಧಾರ ಇಲ್ಲ ಅದ್ರಲ್ಲಿ. ರಮಣ ಅಂತ ಹೇಳುವುದು ಹಾಗೆ. ಹೇಗೆ? ರಮಣೀಯ ಮಣ್ಣ ಮಣ್ಣ ಕೇಳಲಿಕ್ಕೆ ಮಾತ್ರ. ಮಣಮಣ ಮನಮನ ಅಲ್ಲ ಸ್ವಾಮಿ. ಲೀಲೆಯಿಂದ ಕಿಳ ವೈಭವಗಳ ನೋಡಿ ಇದ್ದು ನಾಳೆ ಬರುವ ಇಲ್ಲಿಗೆ. ಇವತ್ತೇ ಹೋಗಿ ಇವತ್ತೇ ಬರುವುದಾದ್ರೆ ನಾವ್ ಯಾಕೆ ಹೋಗುದು? ಅಲ್ಲಿ ಯಾಗವನ್ನು ಕಂಡು ಆಮೇಲೆ ಕುಶಲೋಪಚಾರಿಯನ್ನು ಮಾಡಿ ನಾಳೆ ಮತ್ತೆ ಬಂದು ಇಲ್ಲಿಗೆ ಕೈಲಾಸವನ್ನು ಸೇರಿಕೊಂಡ್ರೆ ಆಯಿತು. ಹೌದಲ್ಲ? ಅಷ್ಟು ಮಾತ್ರ ಅಲ್ಲ,
ಏನು ವಿಶೇಷ? ನಮಗಿಂತ ಮುಂಚಿತವಾಗಿ ಯಾರೆಲ್ಲ ಹೋಗಿದ್ದಾರೆ ಗೊತ್ತುಂಟ ನಿಮಗೆ? ಯಾರೆಲ್ಲ ಹೋಗಿದ್ದಾರೆ? ನನ್ನ ಅಕ್ಕ ತಂಗಿಯಂದ್ರೆ ಹೋಗಿ ಅಲ್ಲಿ ಸೇರಿಕೊಂಡಿದ್ದಾರೆ. ಸಂಗ್ರಹ ಬಹಳ ಬಹಳ ಮಾಡಿದ್ದಿ. ಅವರೇ ಹೇಳಿದ್ದು ಬ್ರಾಹ್ಮಣರು. ಬ್ರಾಹ್ಮಣರು ಅಶ್ವಿನಿ, ಭರಣಿ, ರೋಹಿಣಿ, ಕೃತಿಕೆ ಇವರೆಲ್ಲರೂ ಮೊದಲಾಗಿ ಹೋಗಿ ಸೇರಿದ್ದಾರೆ. ಅಕ್ಕ ತಂಗಿಯರು ಹೋಗಿ ಕೂಡಿದ್ದಾರೆ, ಅಲ್ಲಿ ಯಾಗದಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗಾಗಿ ಅವರು ಹೋಗಿ ಆದ್ಮೇಲೆ ಮತ್ತೆ ನಾವು ಈಗ ಹೋಗುದು ತಡವಾದ್ರೆ ಏನು ಹೇಳಿ ಯಾರು ನಾವು ಹೋಗಬೇಕಲ್ಲಿ, ನಮ್ಮ ತಂದೆ ತಾಯಿಯರನ್ನು ಕಾಣಬೇಕು, ಅಲ್ಲಿ ನಾವು ತೊಡಗಿಸಿಕೊಳ್ಳಬೇಕು. ಎಷ್ಟು ಕೆಲಸ ಉಂಟು ಸ್ವಾಮಿ. ನೀವು ಮಾತ್ರ ಆಗಲ್ಲ ಹೂ ಹೂ ಹೇಳುದು ಬಿಟ್ರೆ ನೀವು ಹೋಗುವ ಲಕ್ಷಣ ಕಾಣ್ತಾ ಇಲ್ಲ. ದಾಕ್ಷಾಯಿಣಿ, ಏನು ನಿನ್ನ ಅಕ್ಕ ತಂಗಿಯಂದಿರು ಹೋಗಿದ್ದಾರೆ? ಹೌದು. ಅವರು ಹೇಗೆ ಹೋದ್ರು? ಅವರು ಈಗ ಬ್ರಾಹ್ಮಣರು ಹೇಳಿದ್ರು, ಅವರಿಗೆಲ್ಲ ಹೇಳಿಕೆ ಹೋಗಿದೆಯಂತೆ. ಬ್ರಾಹ್ಮಣರು ಹೇಗೆ ಹೋದ್ರು? ಅವರಿಗೂ ಹೇಳಿಕೆಯೇ ಹೋಗಿದೆಯಂತೆ. ಹಾಗಿದ್ರೆ ನಿನ್ನ ಅಕ್ಕ ತಂಗಿಯರಿಗೆ ಆಮಂತ್ರಣ ಬಂದಿದೆ, ಅಕ್ಕ ತಂಗಿಯರಿಗೆ ಹೋಗಿದೆ. ಬ್ರಾಹ್ಮಣರಿಗೆ ಆಮಂತ್ರಣ ಬಂದಿದೆ, ಬ್ರಾಹ್ಮಣರಿಗೂ ಆಮಂತ್ರಣ ಬಂದಿದೆ, ಋಷಿ ಮನೀಷಿಗಳಿಗೆ ಆಮಂತ್ರಣ ಬಂದಿದೆ, ಅವರಿಗೂ ಆಮಂತ್ರಣ ಬಂದಿದೆ. ನಿನಗೆ? ನಮಗೆ ಬರಲಿಲ್ಲ. ನನಗೆ? ನಿಮಗೂ ಬರಲಿಲ್ಲ. ಅಂತೂ ನಮಗಿಬ್ಬರಿಗೂ ಬರಲಿಲ್ಲ. ಈಗ ನಮಗೆ ಆಮಂತ್ರಣ ಬಾರದೆ ಇದ್ದಾಗ ಹೋಗುವುದಕ್ಕೆ ಎಂತೂ ಸಾಧ್ಯ? ಓ, ಈಗ ಅದು ವಿಚಾರ. ಅವರಿಗೆಲ್ಲ ಆಮಂತ್ರಣ ಹೋಗಿದೆ, ನಮಗೆ ಮಾತ್ರ ಆಮಂತ್ರಣ ಬರಲಿಲ್ಲ. ಆದ್ದರಿಂದ ಹೋಗುವುದು ಸರಿಯಲ್ಲ ಎನ್ನುವ ಹಾಗೆ ಹೇಳ್ತಾ ಇದ್ದಾರೆ. ಒಂದು ಮಾತಿಗೆ ಅವಕಾಶ ಉಂಟೆ. ಏನದು? ಅರುಹಿಸಲೈದುವುದು ಅನುಚಿತವೆನಬೇಡ, ಅರುಗಬೇಕೋದಿಲ್ಲ ರಮಣ. ಅರುಗಬೇಕೋಬುದಿಲ್ಲ ರಮಣ, ಅರುಗಬೇಕೋಬುದಿಲ್ಲ ಗುರುವಿನ ಗೃಹಕ್ಕೆ ತಾಯಿ ಗೃಹಕ್ಕೆ ಕಾಂತನ ಗೃಹ ಕರಸನ ಗೃಹಗಳಿಗೆ ಗುರುವಿನ ಗೃಹಕ್ಕೆ ತಾಯಿ ಗೃಹಕ್ಕೆ ಕಾಂತ ಗೃಹ ಕರಸನ ಗೃಹಗಳಿಗೆ ಅರುಗಬೇಕೋಬುದಿಲ್ಲ ರಮಣ. ರಮಣ, ಕಾಂತೆ, ಆಮಂತ್ರಣ ಇಲ್ಲದೆ ನಾವು ಹೇಗೆ ಹೋಗುವುದು? ಸರಿಯೇ? ಸರಿಯಲ್ಲ. ನೀವು ಹೇಳಿದಂತಹ ಮಾತು ಸತ್ಯ. ನಮ್ಮ ಹತ್ತಿರದ ಮನೆಯಲ್ಲಿ ಏನೋ ಒಂದು ಶುಭ ಕಾರ್ಯಕ್ರಮ ಇದೆ, ನಾವು ಹತ್ತಿರದಲ್ಲೇ ಇದ್ದೇವೆ, ನಮಗೆ ಹೇಳಿಕೆ ಇಲ್ಲ. ಹೇಳಿಕೆ ಇಲ್ಲ ಅಂದಾದ್ಮೇಲೆ ಆ ಒಂದು ದಿವಸದ ಮಟ್ಟಿಗಾದ್ರೂ ನಾವು ಮನೆಯನ್ನು ಮುಚ್ಚಿ ಬೇರೆ ಊರಿಗೆ ಹೋಗಬೇಕು. ಶಾಸ್ತ್ರ ಹೇಳ್ತದೆ. ನೋಡು, ಅಷ್ಟು ಗೊತ್ತಿದೆ ನಿನಗೆ. ಹೇಳಿಕೆ ಇಲ್ಲದೆ ನಾವು ಎಲ್ಲಿಗೂ ಹೋಗುವ ಹಾಗೆ ಇಲ್ಲ. ಹಾಗಂತ ಹೇಳಿ ನಮ್ಮ ಸ್ಥಾನಮಾನವನ್ನು ಉಳಿಸಿಕೊಳ್ಳುತ್ತದೆ. ಹಾಗಂತ ಹೇಳಿ ಹೇಳಿಕೆ ಇಲ್ಲದಿದ್ದರೂ ಕೂಡ ಕೆಲವೊಂದು ಕಡೆಗೆ ಹೋಗಬಹುದು ಎನ್ನುವ ಹಾಗೆ ಶಾಸ್ತ್ರವೇ ಹೇಳುತ್ತದೆ. ಎಲ್ಲಿಗೆಲ್ಲ? ಈಗ ಇದು ಗುರುವಾದವನು ತನ್ನ ಶಿಷ್ಯನಿಗೆ ಗುರುಮಠದಲ್ಲಿ ಶಿಷ್ಯನಾದವನು ವಿದ್ಯೆಯನ್ನು ಕಲಿತಿರ್ತಾನೆ. ಅವನ ವಿದ್ಯಾ ಪೂರ್ತಿಯಾಗಿ ಆಮೇಲೆ ಆ ಬಳಿಕ ಅವನದಾದಂತಹ ಮನೆಗೆ ಬಂದಿರುತ್ತಾನೆ. ಗುರುಮಠದಲ್ಲಿ ಏನೋ ಒಂದು ಶುಭ ಶೋಭನಾದಿ ಕಾರ್ಯಕ್ರಮಗಳು ನಡೀತದೆ. ಶಿಷ್ಯನಾದವನಿಗೆ ಗುರುವಾದವನು ಸಂಭ್ರಮದ ಓಲೆಯನ್ನು ಕಳುಹಿಸಬೇಕೆ? ಕಳುಹಿಸುವ ಅಗತ್ಯ ಇಲ್ಲ, ಖಂಡಿತವಾಗಿಯೂ ಇಲ್ಲ. ಶಿಷ್ಯನಾದವನು ತಿಳಿದು ನೇರವಾಗಿ ಗುರುಮಠಕ್ಕೆ ಹೋಗಬೇಕಾದವನ ಕರ್ತವ್ಯ. ನಿಜ. ಆ ಬಳಿಕ ಇದು ಅರಸನಾದವನು ತನ್ನ ಪ್ರಜೆಗಳು ಅರಮನೆಯಲ್ಲಿ ಎಂತಹ ಕಾರ್ಯಕ್ರಮವೇ ಇರಲಿ ಪ್ರಜೆಗಳು ತಿಳಿದು ಆ ಅರಮನೆಗೆ ಹೋಗಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ರಾಜ ಪ್ರತ್ಯಕ್ಷ ದೇವತ, ಹೌದಲ್ಲ? ಅರಸನಾದವನು ಡಂಗೂರು ಸಾರಿಸಲಿಕ್ಕೆ ಉಂಟೆ? ಇಲ್ಲ. ಪ್ರಜೆಗಳು ಬನ್ನಿ ಎನ್ನುವ ಹಾಗೆ ಪ್ರಜೆಗಳ ಕರ್ತವ್ಯ ದೇವವಾಕ್ಯ ಅಂತ ಸ್ವೀಕರಿಸಬೇಕು. ಗುರುವಿನ ಗೃಹಕ್ಕೆ, ಅರಸನ ಗೃಹಕ್ಕೆ, ಆಮೇಲೆ ಕಾಂತನ ಗೃಹಕ್ಕೆ. ಹೆಂಡತಿಯಾದವಳು ತವರ ಮನೆಗೆ ಹೋಗಿರ್ತಾಳೆ, ಗಂಡನ ಮನೆಯಲ್ಲೇ ನಡೆಯುವಂತಹ ಕಾರ್ಯಕ್ರಮ. ಹಾಗಂತ ಹೇಳಿ ಹೆಂಡತಿಯಾದವಳಿಗೆ ಗಂಡನಾದವನು ಓಲೆಯನ್ನು ಕಳುಹಿಸಲಿಕ್ಕೆ ಉಂಟೆ ಬಾಯಿ ಎನ್ನುವ ಹಾಗೆ ಇಲ್ವೇ ಇಲ್ಲ. ಹೆಂಡತಿಯ ಧರ್ಮ ಅಲ್ವೇ ಗಂಡನ ಮನೆಯಲ್ಲಿ ಹೋಗಿ ಸೇರಿಕೊಳ್ಳುವುದು? ನಿಜ. ಹಾಗಾಗಿ ಕಾಂತನ ಗೃಹಕ್ಕೆ, ಇನ್ನು ಉಳಿದಿರುವುದು ತಾಯಿ ಗೃಹಕ್ಕೆ. ಮಗನಾದವನು ದೂರದ ಊರಿಗೆ ಹೋಗಿರುತ್ತಾನೆ, ತನ್ನ ಮನೆಯಲ್ಲಿ ನಡೆಯುವಂತಹ ಕಾರ್ಯಕ್ರಮ, ಶುಭ ಶೋಭನಾದಿ ಕಾರ್ಯಕ್ರಮಕ್ಕೆ ತಂದೆ ತಾಯಿಗಳು ಅವನಿಗೆ ಸಂಭ್ರಮದ ಓಲೆಯನ್ನು ಕಳುಹಿಸಲಿಕ್ಕೆ ಉಂಟೆ? ಅಗತ್ಯವಿಲ್ಲ. ಮಗನಾದವನಿಗೆ ಕಳುಹಿಸಲಿಕ್ಕಿಲ್ಲ. ಹಾಗಾಗಿ
ಗುರುವಿನ ಗೃಹಕ್ಕೆ, ತಾಯಿ ಗೃಹಕ್ಕೆ, ಕಾಂತನ ಗೃಹಕ್ಕೆ, ಅರಸನ ಗೃಹಗಳಿಗೆ ಅರುಹ ಬೇಕೆಂಬುದಿಲ್ಲ. ಓಲೆಯನ್ನು ಕೊಡುವಂತಹ ಅವಶ್ಯಕತೆಯೇ ಇಲ್ಲ. ಆ ಬಳಿಕ ಇನ್ನೂ ಹೇಳುತ್ತೇನೆ, ನನ್ನ ಊರಿನಲ್ಲೇ ನಡೆಯುವಂತಹ ದೇವಾಲಯದಲ್ಲಿ ಆಗುವಂತಹ ಮಹೋತ್ಸವ, ಅದಕ್ಕಾಗಿ ಓಲೆ ಬರ್ಲಿಕ್ಕಿಲ್ಲ. ಇಲ್ಲ ಇಲ್ಲ, ನಾವೇ ತಿಳಿದು ಅಲ್ಲಿಗೆ ಹೋಗಬೇಕಾದದ್ದು ಕರ್ತವ್ಯ. ಆ ದೇವಾಲಯದಲ್ಲಿ ನಾವು ಹೋಗಿ ಪಾಲ್ಗೊಳ್ಳಬೇಕು. ದೇವ ಕಾರ್ಯ. ಹಾಗಾಗಿ ಇಂತಹ ಕಾರ್ಯಗಳಿಗೆ ಓಲೆಯನ್ನು ಕಳುಹಿಸುವಂತ ಅಗತ್ಯ ಇಲ್ಲ, ಆಮಂತ್ರಣ ಬೇಕೆಂಬುದಿಲ್ಲ. ಹಾಗಾಗಿ ನಮಗೂ ಓಲೆ ಬೇಡ, ನಾವು ಹೋಗಬಹುದು ಎನ್ನುವಾಗ ಹೇಳುವುದು ಸ್ವಾಮಿ ನಾನು. ದಾಕ್ಷಾಯಿಣಿ, ಏನು ದೇವ ಕಾರ್ಯ ಬೇರೆ, ಜೀವ ಕಾರ್ಯ ಬೇರೆ. ಈಗ ನೀನೇ ಯೋಚನೆ ಮಾಡು. ಏನು? ಗುರುವಿನ ಗೃಹಕ್ಕೆ ಶಿಷ್ಯನಾದವನಿಗೆ ಓಲೆ ಇಲ್ಲದೆ ಹೋಗಬಹುದು. ನಾನು ಗುರು, ಅವನು ಗುರುವೂ ಅಲ್ಲ, ನಾನು ಶಿಷ್ಯನೂ ಅಲ್ಲ. ಇಲ್ಲ. ಆದ್ದರಿಂದ ಇಲ್ಲಿ ನಮಗೆ ಆ ಸಂಬಂಧ ಒಪ್ಪುವುದಿಲ್ಲ. ನೀವು ಲೋಕಕ್ಕೆ ಗುರು ಸ್ವಾಮಿ, ನಾನು ಜಗದ್ಗುರು. ಅವ ಯೋಗಿಯಾದರೆ ನಾನು ಯೋಗೀಶ್ವರ ಅಲ್ವಾ? ಹೌದು. ಆದ್ದರಿಂದ ಇಲ್ಲಿ ಸಂಬಂಧ ಒಡಂಬಡುವುದಿಲ್ಲ. ಇನ್ನು ಅರಸ, ಅವನು ಎಲ್ಲಿಗೆ ಅರಸ? ಯಾವ ದೇಶದ ದೊರೆ ಅಲ್ವಾ? ಹೌದು. ಆದ್ದರಿಂದ ಕೇವಲ ದಕ್ಷಪುರಿ ಪ್ರಾಚೀನ ಪರಿಹಿಗೆ ಧಾರ್ಮಿಕ ವ್ಯವಸ್ಥೆಗೆ ಸೀಮಿತವಾದವನ ಆಳ್ವಿಕೆ. ಆದ್ದರಿಂದ ಅವನು ಅರಸನೂ ಅಲ್ಲ, ನಾನು ಪ್ರಜೆಯೂ ಅಲ್ಲ. ನೀವು ಲೋಕಕ್ಕೆ ಅರಸ ಅಲ್ವೇ? ಜಗದರಸ, ಜಗದಯ್ಯ ಅಂತ ಕರೆಸಿಕೊಂಡವ. ಇನ್ನು ಮುಂದುವರಿದು ಕಾಂತನ ಗೃಹ. ಇಲ್ಲಿ ಸೂಕ್ಷ್ಮ ಉಂಟು. ಕಾಂತನ ಮನೆಯಲ್ಲಿ ಆಗುವ ಯಾವುದೇ ಶುಭಶೋಭಾನಾದಿ ಕಾರ್ಯಕ್ರಮಗಳಿಗೆ ಹೆಂಡತಿಗೆ ಹೇಳಿಕೆ ಇಲ್ಲ. ಎಲ್ಲಿಯೂ ಕಾಂತೆಯ ಗೃಹ ಅಂತ ಹೇಳಿಲ್ಲ. ಆದ್ದರಿಂದ ಇದು ಕಾಂತೆಯ ಗೃಹ, ಇದು ಕಾಂತನ ಗೃಹ. ನನ್ನಲ್ಲಿ ನಡೆಯುವುದಿದ್ರೆ ಹೇಳಿಕೆ ಇಲ್ಲದೆ ನಿನ್ನವರು ನೀನೋ ಬರಬಹುದು. ನಿನ್ನಲ್ಲಿ ಆಗುತ್ತಿದ್ರೆ ನಾ ಹೋಗುವ ಕ್ರಮ ಇಲ್ಲ. ಇನ್ನು ಮಾವನ ಗೃಹ, ಮಾವನ ಭಾವ ಹೇಗೆ ಎನ್ನುವುದು ಪ್ರಧಾನ. ಅಳಿಯ ದೇವರು ಅಂತ ಕರೆಸಿಕೊಳ್ತಾನೆ. ಅಳಿಯನನ್ನು ದೇವರು ಅಂತ ಮಾವ ಭಾವಿಸಿದ್ರೆ ಮಾವನು ಭಕ್ತ ಎಂಬ ಭಾವದಿಂದ ಅಳಿಯ ಹೋಗಬಹುದು. ಅಂತ ಭಾವವೇ ಇಲ್ಲಿ ಅಭಿವ್ಯಕ್ತಗೊಳ್ಳಲಿಲ್ಲ. ಅದು ಆಗುದಿಲ್ಲ. ತಾಯಿ ಗೃಹ, ತಾಯಿಯ ಗೃಹಕ್ಕೆ ಹೋಗಬೇಕು. ನನ್ನನ್ನು ಲೋಕದವರು ಏನು ಅಂತ ಕರೆದ್ರು? ಜಗತ್ಪತಿ ಎನ್ನುವ ಕೊಂಡಾಡುತ್ತಾರೆ. ಸತ್ಯ ತಾನೇ. ಲೋಕದ ತಂದೆ ಎನ್ನುವ ಹಾಗೆ ಕೊಂಡಾಡುತ್ತಾರೆ. ಸತ್ಯ. ಆದ್ದರಿಂದ ನಿನಗೆ ತಾಯಿ ಇರಬಹುದು, ನನಗೆ ತಾಯಿ ಆಗುವುದಕ್ಕುಂಟೆ. ಆದ್ದರಿಂದ ತಾಯಿ ಅಂತ ಅಂಗೀಕರಿಸುವ ಸ್ಥಿತಿಯಲ್ಲಿ ಇಲ್ಲಿ ಇಲ್ಲ. ಹಾಗಾದ ಕಾರಣ ಕರೆ ಇಲ್ಲದೆ ಗಮಿಸುವುದು ನನ್ನ ಅಂತರಂಗಕ್ಕೆ ಸೂಕ್ತ ಅಂತ ಅನ್ನಿಸುವುದಿಲ್ಲ. ಆದ್ದರಿಂದ ಹೋಗುವುದು ಬೇಡ. ಓಹೋ, ಹೀಗೆಲ್ಲ ಹೇಳ್ತಾ ಇದ್ದೀರಿ ನೀವು ಸ್ವಾಮಿ. ಹೆಂಡತಿಯಾದವಳು ತವರು ಮನೆಯಿಂದ ಗಂಡನ ಮನೆಗೆ ಬಂದಿರುತ್ತಾಳೆ. ಪತಿಯಲ್ಲಿ ಎಷ್ಟೇ ವಿಧವಾದಂತಹ ವೈಭವ ಇರಲಿ, ಎಷ್ಟೇ ಶ್ರೀಮಂತಿಕೆ ಇರಲಿ, ಎಷ್ಟೇ ಐಶ್ವರ್ಯ ಇರಲಿ, ಆದ್ರೆ ಹೆಂಡತಿಯಾದವಳಿಗೆ ತವರು ಮನೆಯ ನೆನಪು ಆಗಾಗ ಆಗುತ್ತದೆ. ಯಾಕೆ? ತವರು ಮನೆಯ ಬಾಂಧವ್ಯವಳನ್ನು ಬಿಟ್ಟು ಹೋಗುವುದಿಲ್ಲ. ನಿಜ. ಪತಿಯ ಮನೆಯಲ್ಲಿ ಮೃಷ್ಟಾನ್ನ ಭೋಜನಕ್ಕಿಂತಲೂ ತನ್ನ ತಾಯಿಯ ಮನೆಯಲ್ಲಿ ಒಂದಿಷ್ಟು ಗಂಜಿ ಊಟವನ್ನು ಮಾಡಬೇಕೆನ್ನುವ ಹಾಗೆ ಅವಳಿಗೆ ಆಸೆ ಆಗುತ್ತದೆ. ನಿಜ. ಪತಿಯಲ್ಲಿ ಬೇಕಾದಂತಹ ವೈಭವ ಇದ್ರೂ ಪಿತೃಗೃಹದ ಉತ್ಸವ ಅವಳಿಗೆ ಅಧಿಕವಾಗಿರುತ್ತದೆ ಸ್ವಾಮಿ. ಅಂತಹ ತವರು ಮನೆಯನ್ನು ನೋಡಬೇಕು, ನನ್ನ ತಂದೆ ತಾಯಂದಿರನ್ನು ಕಾಣಬೇಕು, ಆ ಉತ್ಸವವನ್ನು ಕಾಣಬೇಕು ಎನ್ನುವ ಹಾಗೆ ನನಗೆ ಆಸೆ. ಆದ್ದರಿಂದ ಹೇಳುತ್ತಾ ಇದ್ದೇನೆ ಸ್ವಾಮಿ, ಹೋಗೋಣ ಸ್ವಾಮಿ, ಈಗಲಾದ್ರೂ ಬನ್ನಿ ಅಂತ ಹೇಳುವುದು ನಿಮ್ಮನ್ನು. ಹೃದಯೇಶ್ವರಿ, ಈಗ ನೀನು ಅಪೇಕ್ಷೆ ಪಡ್ತಾ ಇರುವುದು ನಿನ್ನ ತಂದೆಯ ಗೃಹದಲ್ಲಿ ಆಗುತ್ತಾ ಇರುವ ಈ ಸಂಭ್ರಮ ಸರ್ವತ್ರ ಸಂಭ್ರಮ. ಹೌದು ಅಲ್ವೇ? ನಮ್ಮನ್ನು ಈಗ ಕರೆಯದೆ ಅಲ್ಲಿ ಆಗುತ್ತದೆ ಅನ್ನುವುದರ ಹಿಂದೆ ಉದ್ದೇಶ ಏನು ಅಂತ ನೀ ತಿಳಿಯದೇ ಹೋಗಿದ್ದಿ. ಏನು ಉದ್ದೇಶ? ಇದೇ ಕಾಣ್ತೆ. ಒಂದು ದಿವಸ ತಾನು ಕುಳಿ ವಂದನೋ ದಕ್ಷ ಬಗೆಗೆ ನಿಂದಿಸಿದರೆ ನುಡಿ ನುಡಿಯ ಎಂದಿಗದನು ಮರಿವರಿ ಪರಿಯ ಒಂದೋ ದಿವಸ ಕುಳಿ ಸಭೆಗೆ ಬಂದರು ದಕ್ಷ ನೀಳದ ಬಗೆಗೆ
ಹೃದಯೇಶ್ವರಿ ಗೌರಿ, ಹೃದಯೇಶ್ವರ, ಯಾವತ್ತಿದ್ದರೂ ನಿನ್ನ ಅಪೇಕ್ಷೆ ಏನುಂಟು ಅದನ್ನು ನಾನು ಉಪೇಕ್ಷಿಸಿದವನೇ ಅಲ್ಲ. ಆದ್ರೆ ಇವತ್ತು ಮಾತ್ರ ನೀವು ಔದಾಸೀನ್ಯವನ್ನೇ ತಾಳುತ್ತಾ ಇದ್ದೀರಿ. ಕಾರಣವಿದೆ ಕಾಂತೆ. ಏನು ಕಾರಣ? ಏನಾಯಿತು? ಇವತ್ತು ಎಲ್ಲರಿಗೂ ಹೇಳಿಕೆಯನ್ನು ಕೊಟ್ಟಿರುವಂತಹ ನಿನ್ನ ತಂದೆ ನಮ್ಮದ್ದಾದ ರಜತಾತ್ರಿಗೆ ಹೇಳಿಕೆ ಕೊಡ್ಲಿಲ್ಲ. ಯಾಕೆ? ನಾನೇನು ಎನ್ನುವುದು ಅಲ್ಲಿಗೆ ಹೋಗುವವರಿಗೂ ಗೊತ್ತಿದೆ, ಅಲ್ಲಿ ಭಾಗಿಗಳಾಗುವವರಿಗೂ ಗೊತ್ತಿದೆ. ಆದರೆ ನಿನ್ನಪ್ಪನಿಗೆ ಯಾಕೆ ಗೊತ್ತಾಗುವುದಿಲ್ಲ ಹೇಳು? ಯಾಕೆ ಗೊತ್ತಾಗುವುದಿಲ್ಲ? ಕಾರಣ ಉಂಟು. ಇದು ಇಂದಿನ ಉದ್ದೇಶ, ಹಿಂದಿನ ದ್ವೇಷ ಎನ್ನುವುದನ್ನು ನಿನಗೆ ನೆನಪಿಸಬೇಕಾಗುತ್ತದೆ. ಹಿಂದಿನ ದ್ವೇಷ ಸತ್ಯ. ಹಿಂದೆ ಒಂದು ದಿನ ಗಂಗಾ ಯಮುನಾ ಸರಸ್ವತಿ ಸಂಗಮ ಕ್ಷೇತ್ರವಾದ ಪ್ರಭಾಸ ಕ್ಷೇತ್ರದಲ್ಲಿ ನಡೆಯಿತು ಪವಿತ್ರವಾದಂತಹ ಜ್ಞಾನ ಸತ್ರ. ಋಷಿ ಮನೀಷಿಗಳೆಲ್ಲ ಕೂಡಿ ಮುನ್ನಡೆಸುತ್ತಾ ಇದ್ದಂತಹ ಜ್ಞಾನ ಸತ್ರದಲ್ಲಿ ಅಧ್ಯಕ್ಷ ಸ್ಥಾನವನ್ನು ನನಗೆ ಕೊಟ್ಟರು. ಅಧ್ಯಕ್ಷನಾದವನು ಸಭಾಧರ್ಮದ ಪ್ರಕಾರವಾಗಿ ಯಾರೇ ಬಂದರೂ ಅವನು ಹೇಳಲಿಕ್ಕಿಲ್ಲ. ಅವನ ತಂದೆ ತಾಯಿಯೇ ಮುಂದೆ ಬಂದರೂ ಕೂಡ ಅಧ್ಯಕ್ಷ ಪೀಠ ಎನ್ನುವುದರ ಗೌರವ ಮುಂದೆ ಅವರು ಶಿರಬಾಗಬೇಕೇ ವಿನಃ ಇವ ಶಿರಬಾಗಲಿಕ್ಕಿಲ್ಲ. ಅಂತರಂಗದ ಭಾವದಲ್ಲಿ ಅವನು ಅವರಿಗೆ ಗೌರವ ಕೊಡಬೇಕೇ ವಿನಃ ತೋರಿಕೆಯ ಭಾವದಲ್ಲಿ ಗೌರವ ಕೊಡುವ ಕ್ರಮ ಇಲ್ಲ. ಯಾಕಂದ್ರೆ ಅದು ಅಧ್ಯಕ್ಷೀಯ ಪೀಠದ ಮೌಲ್ಯ. ಹಾಗಾದ ಕಾರಣ ಅಂತಹ ಅಧ್ಯಕ್ಷ ಪೀಠವನ್ನೇರಿದ ಸಂದರ್ಭ ನಿನ್ನ ಅಪ್ಪ ಕಡೆಯಿಂದ ಬಂದ ಕಾಲದಲ್ಲಿ ಎಲ್ಲರೂ ಅವನನ್ನು ಎತ್ತು ಗೌರವಿಸಿದರು, ಸ್ಥಾನಮನ್ನಣೆ ಕೊಟ್ಟರು. ನಾ ಕುಳಿತವ ಹೇಳಲಿಲ್ಲ, ಮಾತಾಡಿಸಲಿಲ್ಲ ಎನ್ನುವ ಕಾರಣಕ್ಕೆ ಬೇಕಾಗಿ ಸಾಮಾನ್ಯ ಪ್ರಜ್ಞೆಯೂ ಇಲ್ಲದೆ ಮಹಾಗರ್ವಿಯಾಗಿ ನನ್ನನ್ನು ವಿಧ ವಿಧದಿಂದ ನಿಂದಿಸಿದ. ಯಾವ ಸಭಾಸದರು ಅದನ್ನು ಒಪ್ಪಲಿಲ್ಲ. ಕೊನೆಗೆ ಸಭೆಗೆ ಧಿಕ್ಕಾರವನ್ನು ಹಾಕಿ ಅವ ಹೊರಟು ಹೋದ. ಆ ವೇಳೆಯಲ್ಲಿ ಅವನಿಗಾದ ಅವಮಾನ ಈಶನಿಗಾದ ಅವಮಾನ ಅಲ್ಲ, ಮತ್ತೆ ಅವನಿಗೆ ಅವನೇ ಮಾಡಿಕೊಂಡ ಅವಮಾನ. ಆ ಉದ್ದೇಶದಿಂದ, ಆ ದ್ವೇಷದಿಂದ ಇವತ್ತು ಅವನು ಈ ಸತ್ರವನ್ನು ಕೈಕೊಂಡಿದ್ದಾನೆ ಎನ್ನುವುದು ಸ್ಪಷ್ಟ. ಹಾಗಾಗಿ ಹೇಳ್ತಾ ಇದ್ದೇನೆ, ಅವನ ಉದ್ದೇಶವೇ ಈಶನಿಗೆ ಅವಮಾನ ಬಿಟ್ರೆ ಬೇರೆ ಯಾವುದೂ ಅಲ್ಲ. ಸ್ವಾಮಿ, ಶ್ರೇಯಾಂಸಿ ಬಹುವಿಜ್ಞಾನಿ ಅಂತ ಹೇಳ್ತಾರೆ. ಕೆಲವೊಮ್ಮೆ ಒಳ್ಳೆ ಕಾರ್ಯವನ್ನು ಮಾಡುವಾಗ ಕೆಲವೊಂದು ವಿಘ್ನಗಳು, ಅಡೆತಡೆಗಳು ಬರುವುದು ಸಹಜ. ನನ್ನಪ್ಪ ಈಗ ಉತ್ತಮರ ಕೋಪ ಅಂತ ಇದೆ, ಮಧ್ಯಮರ ಕೋಪ ಅಂತ ಇದೆ. ಉತ್ತಮರ ಕೋಪದ ಯಾವತ್ತಿದ್ದರೂ ಕೂಡ ಕ್ಷಣಿಕ ಮಾತ್ರ ಇರುತ್ತದೆ. ನನ್ನಪ್ಪ ಶೀಘ್ರ ಕೋಪಿಯಾದರೂ ಕೂಡ ದೀರ್ಘ ದ್ವೇಷಿ ಅಲ್ಲ ಸ್ವಾಮಿ. ನನಗೆ ಬೈದಿರಬಹುದು, ನಿಂದಿಸಿರಬಹುದು, ಆದ್ರೆ ಮತ್ತೆ ಎಷ್ಟು ನೊಂದಿರಬಹುದು ಏನು ನನ್ನ ಅಳಿಯನಿಗೆ ನಾನು ಬೈದೆನಲ್ಲ ಎನ್ನುವ ಹಾಗೆ. ಸ್ವಾಮಿ, ಆ ದ್ವೇಷವನ್ನು ನನ್ನಪ್ಪ ಯಾವತ್ತೂ ನಿಮ್ಮ ಮುಂದೆ ಕಟ್ಟಿಕೊಳ್ಳಲಾರ ಸ್ವಾಮಿ, ಕಟ್ಟಿಕೊಳ್ಳಲಾರ. ನೀ ಹೇಳಬಹುದು, ಆದರೆ ಇಂದು ಆ ದ್ವೇಷದಲ್ಲಿ ನಮ್ಮ ಕರೆಯಲು ನಿಂತು ಅದು ಕೃತುವಿಗೆ ಪೋಪೆಲಾದು ಸಾಧಿಸುವರೋ ಹಾಗೆ ತನವ ಮೊಳಗೆ ಹೋದ ಅವಮಾನ ತಪ್ಪದು ಕಡೆಗೆ ಕಾಂತ, ಈ ಮಹಾ ಅಹಂಕಾರಿಗೆ ಎಂತಹ ಜ್ಞಾನಿಯ ಯೋಗ್ಯತಾವಂತನದ್ದೇ ಆಗಲಿ ಅರ್ಹತೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಅಸಾಧ್ಯವಾಗುತ್ತದೆ. ಹೌದು, ಅವನಿಗೆ ಕವಿದಿರುವುದು ಮೌಢ್ಯ. ಮಹಾದೇವನ ಮಹತ್ವವನ್ನು ಅರ್ಥ ಮಾಡಿಕೊಳ್ಳದೇ ಇರುವಂತಹ ನಿನ್ನ ಅಪ್ಪ ನನ್ನ ಮಗಳನ್ನು ಕೊಟ್ಟಿದ್ದೇನೆ, ಅವನು ನನಗೆ ಅಳಿಯ ಎನ್ನುವುದಿಷ್ಟನ್ನೇ ನನ್ನ ವ್ಯಾಪ್ತಿಯಲ್ಲಿ ತಿಳಿದದ್ದು ಬಿಟ್ಟರೆ ಅದಕ್ಕಿಂತ ಹೊರತಾದಂತಹ ಬ್ರಹ್ಮಾಂಡ ತತ್ವ ಸತ್ವವನ್ನು ಅರ್ಥ ಮಾಡಿಕೊಳ್ಳಲಾರ. ಆದ್ದರಿಂದಲೇ ಆ ದ್ವೇಷವನ್ನು ಇಂದಿಗೂ ಇಟ್ಟುಕೊಂಡಿದ್ದಾನೆ. ಆ ದ್ವೇಷದಲ್ಲಿ ಅಮ್ಮ ಕರೆಯಲಿಲ್ಲಿಂದು. ಯಾಕೆ ಕರೆಯಲಿಲ್ಲ? ಯಾಕೆ? ಈಶನಿಗೆ ಅವಮಾನ ಆಗಬೇಕು, ಅವನ ಹೆಂಡತಿಗೆ ಅವಮಾನ ಆಗಬೇಕು. ಎಲ್ಲರೂ ಸೇರಿರುವಂತಹ ಮಹಾಸತ್ರದಲ್ಲಿ ಈಶ್ವರ ಯಾಕಿಲ್ಲ ಅಂತ ಎಲ್ಲರೂ ಕೇಳಬೇಕು. ಅದು ನನಗೆ ಅವಮಾನ ಅಂತ ಯೋಚಿಸಿದ್ದಾನೆ. ಒಂದು ದೇಗುಲಕ್ಕಾಗಲಿ, ಒಬ್ಬ ಸಮರ್ಥನಾದ ವ್ಯಕ್ತಿಗಾಗಲಿ, ಒಬ್ಬ ಧಾರ್ಮಿಕ ಪ್ರಪತ್ತಿಗಾಗಲಿ ಯಾರಾದರೂ ಅವಮಾನ ಮಾಡುತ್ತೇವೆ ಅಂತ ತಾವು ಕ್ರಮ ಕೈಗೊಂಡರು ಅಂತಾದ್ರೆ ಅದು ಪರ್ಯಾಯವಾಗಿ ಅವರಿಗೆ ಅವರು ತೋಡಿಕೊಳ್ಳುವಂತಹ
ವ್ಯವಸ್ಥೆ ಇದನ್ನು ನಾವು ತಿಳಿಯಬೇಕು. ಹಾಗಾದ ಕಾರಣ ನಾವು ಎಚ್ಚರ ವಹಿಸಬೇಕು. ನಾವು ಹೋಗುವುದಲ್ಲ ಎಂದು ಅವ ಮಾಡುವ ಯತ್ನದಲ್ಲಿ ಸಾಮಾನ್ಯ ವಿಪ್ರಸ್ಥಾಮಕ್ಕಿರಬಹುದು. ಮಾತ್ರವಲ್ಲ, ನಿನ್ನ ಅಕ್ಕಂದಿರಿದ್ದಾರಲ್ಲ, ಎಷ್ಟು ಮಂದಿಯ ಗಂಡಂದಿರು ಈಶನಿಗಿಂತ ದೊಡ್ಡವರೇ ಅಲ್ಲ. ಆದರೆ ಅವರಿಗೆ ಹೇಳಿಕೆ ಹೋಗಿದೆ, ನನಗೆ ಹೇಳಿಕೆ ಬರಲಿಲ್ಲ ಅನ್ನುವುದರ ಅರ್ಥ ಏನು? ಇಲ್ಲಿ ವಿದ್ವೇಷ ಬಿಟ್ಟರೆ ಬೇರೊಂದು ವಿಷಯ ಇಲ್ಲ ಕಾಂತೆ. ಒಂದು ವೇಳೆ ನಿನ್ನನ್ನು ನಿನ್ನ ಅಪ್ಪನ ಮನೆಗೆ ನಾ ಕಳುಹಿಸಿಕೊಟ್ಟೆ ಅಂತಾದ್ರೆ ಅಲ್ಲಿ ನಿನಗೆ ಸಿಗುವುದು ಬಹುಮಾನವಲ್ಲ, ಅವಮಾನ. ಹಾಗಾದ ಕಾರಣ ಯಾವ ಕಾರಣಕ್ಕೂ ನೀ ಅಲ್ಲಿ ಹೋಗುವುದು ಬೇಡ. ಹೋದರೆ ನಿನಗೆ ಮಾತ್ರ ಅಲ್ಲ, ನನಗೆ, ನಮಗೆ ಸರ್ವರಿಗೂ ಅವಮಾನವೇ ಸಲ್ಲುತ್ತದೆ. ಹೋಗದೆ ಇದ್ರೆ ಅವರದ್ದು ನಡೆದು ಹೋಗುತ್ತದೆ, ನಾವಿಲ್ಲಿ ನೆಮ್ಮದಿಯಿಂದ ಇರುವುದಕ್ಕಾಗುತ್ತದೆ. ಬೇಡ ಗೌರಿ. ಸ್ವಾಮಿ, ನಿಮ್ಮ ಮೇಲೆ ಪ್ರೀತಿ ಇಲ್ಲದೆ ಇರಬಹುದು ನನ್ನ ಅಪ್ಪನಿಗೆ, ಆದ್ರೆ ನನ್ನ ಮೇಲೆ ಅತಿಯಾದಂತಹ ಪ್ರೀತಿ ಉಳ್ಳವರು ನನ್ನಪ್ಪ. ನನ್ನಪ್ಪ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಎನ್ನುವುದಕ್ಕೆ ಒಂದು ಮಾತು ಹೇಳ್ತೇನೆ. ಏನು? ಶಶಿಮುಖಿ ಎಂದೆನ್ನುವ ಬಾಯಲ್ಲಿ ಬಿಸಿಯ ನುಣ್ಣನೆ ದಕ್ಷ, ಮಗಳೇ ದಾಕ್ಷಾಯಿಣಿ ಎಂದು ಕರೆಯುವಂತಹ ನಾಲಿಗೆಯಲ್ಲಿ ನನ್ನಪ್ಪ ಬಿಸಿ ಪದಾರ್ಥವನ್ನು ನುಂಗುವುದಿಲ್ಲವಂತೆ. ಅಂತಹ ಪ್ರೀತಿ ನನ್ನ ಮೇಲೆ. ಒಂದು ವೇಳೆ ನಾನಿವತ್ತು ಬಾರದೆ ಹೋದರೆ ದಾಕ್ಷಾಯಿಣಿ ಎಲ್ಲಿ ಹೋದ್ರು, ಯಾಕೆ ಬರಲಿಲ್ಲ ಎನ್ನುವ ಹಾಗೆ ಅದೆಷ್ಟು ಚಿಂತಾಕ್ರಾಂತನಾಗುತ್ತಾನೋ ನಾ ತಿಳಿ. ಹಾಗಾಗಿ ನೀವು ಬರುವುದು ಬೇಡ ಸ್ವಾಮಿ, ನಾನು ಹೋಗುತ್ತೇನೆ. ನಾನು ಹೋಗುತ್ತೇನೆ ಕಾಂತೆ. ಏನು? ಯಾವುದೇ ಕಾರಣಕ್ಕೂ ನೀ ಅಲ್ಲಿಗೆ ಹೋಗುವುದು ನನಗೆ ಹಿತವಲ್ಲ. ನಾನು ಬರುವುದಿಲ್ಲ, ನೀನು ಹೋಗುವುದು ಬೇಡ. ಬೇಡ ಹೋಗದಿರು ವಚನವ ಬೇಡ ಹೋಗದಿರೆಂಬ ವಚನವ ಆಡಿ ಕಿಡಿಸದಿರಿ. ಬೇಡ ಹೋಗದಿರುವ ವಚನವೋ ಆಡಿ ಕೆಡಿಸದಿರಿ. ಯೋನು ಪತಿಯನು ಕಾಡಿದಳು, ಪತಿಯನು ಕಾಡಿದಳು ಕಮಲಾಕ್ಷಿ. ಕಂಬನಿದು ಬಿಗೋಳಿಡುತ್ತ ಕಂಬನಿದು ಗೋಳಿಡುತ್ತ 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 ಆಡಿ ಕೆಡಿಸದಿರು ಪತಿಯನು ಕಾಡಿದಳು ಕಮಲಾಕ್ಷಿ ಕಾಡಿದಳು ಕಂಬನಿ ತುಂಬಿ ಗೋಳಿಡುತ್ತ ಗೋಳಿಡುತ್ತ ಪತಿ ಪತಿ ಪತಿಯೇ ಪತಿಯನು ಕಾಡಿದಳು ಇದೋ ನನ್ನ ಕರುವನ್ನು ನಿಮ್ಮ ಬಾಯಲ್ಲಿ ಒತ್ತಿ ಹಿಡಿದಿದ್ದೇನೆ. ನನ್ನನ್ನು ಕ್ಷಮಿಸಬೇಕು, ಕ್ಷಮಿಸಬೇಕು. ಈ ದಾಕ್ಷಾಯಿಣಿಯನ್ನು ಕ್ಷಮಿಸಿಬಿಡಿ. ಆದರೆ ನೀವು ಆಜ್ಞಾ ರೂಪದ
ಆದ್ದರಿಂದ ಆ ಆಜ್ಞಾ ರೂಪದ ಶಬ್ದ ಬೇಡ ಬೇಡ ಎನ್ನುವಂತಹ ಶಬ್ದವನ್ನು ಆಡಿ ಕೆಡಿಸದಿರಿ ಪ್ರಭುವೇ, ಕೆಡಿಸದಿರಿ, ಕೆಡಿಸದಿರಿ. ನೋಡಿ ಪುರಹರ, ನೋಡಿ ಪುರಹರ ಬಾತಿ ಒಳಗತಿ ಕೀಡನೋದು ನಿಶ್ಚಿತಿ ಮಿಗೆ ಮಾತಾಡದತಿ ಮೌನವನು ತಾಳ್ದಿರಲಿ ಹೋದಳ ಭುಜ ಮೌನವ ತಾಳ್ದಿರಲಿ ಎದ್ದಳ ಅಬುಜಾಕ್ಷಿ. ಸರಿ ಸರಿ ನಿಲ್ಲದು ಮನ ಅಲ್ಲಿ ಹೋಗದೆ ನಿಲ್ಲದು ಮನವಲ್ಲಿ ಹೋಗದೆ ಪ್ರಾಣ ಕಾಳುಗಿಸಲಾಗದೆಯೇ ಪ್ರಾಣ ದುರ್ಲಭ ಕಳುಗಿಸಲಾಗದೆ ನಿಲ್ಲದು ಮನವಲ್ಲಿ ಹೋಗದೆ ಪ್ರಾಣ ಕಳುಗಿಸಲಾಗದೆ ನಿಲ್ಲದೆ ಬಹಿನಾಳೆಯೋದಳು ನಾಳೆ ಬರ್ತೇನೆ ಸ್ವಾಮಿ ನಾನು. ನಿಲ್ಲದೆ ಬಹಿನಾಳೆಯೋದಳು ಕಾಲದಲ್ಲಿ ದಾಕ್ಷಾಯಿಣಿ ಸಿದ್ಧಳಾಗಿರುತ್ತಾಳೆ. ಪತಿಗಲ್ಲವ ಪಿಡಿದು ಮುದ್ದಿಸಿದಳು ಸ್ವಾಮಿ ಕಳುಹಿಸಿಕೊಡಿ. ಪತಿಗಲ್ಲವ ಪಿಡಿದು ಮುದ್ದಿಸಿದಳು ನಿಲ್ಲದು ಮನ ಅಲ್ಲಿ ಹೋಗದೆ ರಮಣ 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 ಸ್ವಾಮಿ, ಈ ದಾಕ್ಷಾಯಿಣಿಯ ಮನಸ್ಸು ಈ ಕೈಲಾಸದಲ್ಲಿ ಇಲ್ಲ. ನನ್ನ ಮನಸ್ಸೀಗ ಪ್ರಾಚೀನ ಪರಿಧಿಯಲ್ಲಿದೆ. ನನಗೆ ಕೈಲಾಸ ಬೇಡ, ನನಗೆ ಇಲ್ಲಿಯ ವಾತಾವರಣ ಬೇಡ, ನನಗೆ ಯಾವುದೂ ಇಲ್ಲಿ ಬೇಡ. ನನಗೆ ಹೋಗಬೇಕಾದದ್ದು ಪ್ರಾಚೀನ ಬರಿಹಿಗೆ. ನನ್ನ ಕಣ್ಣುಗಳಿಗೆ ಕಾಣುತ್ತಾ ಇರುವುದು ದಕ್ಷ ಮಾಡುತ್ತಿರುವಂತಹ ಆ ಯಾಗ, ಆ ಬ್ರಾಹ್ಮಣರು ಹೋದಂತಹ ದಾರಿ. ನನ್ನ ಮನವೆಲ್ಲವೂ ಅಲ್ಲಿ ಹೋಗಿದೆ ಸ್ವಾಮಿ. ಪ್ರಭು, ಯಾಕೆ ಸ್ವಾಮಿ ಹಠವನ್ನು ಮಾಡುತ್ತಾ ಇದ್ದೀರಿ? ನಾನೇನು ಪ್ರಾಚೀನ ಬರಿಯಲ್ಲಿ ಕುಳಿತುಕೊಳ್ಳೋದಕ್ಕೆ ಹೋಗುವಳೆ? ಖಂಡಿತವಾಗಿಯೂ ಅಲ್ಲ. ಇಂದು ಯಾಗದ ಸೊಬಗನ್ನು ಕಂಡು ನಾಳೆ ಪ್ರಾತಃ ಕಾಲದಲ್ಲಿ ಈ ದಾಕ್ಷಾಯಿಣಿ ನಿಮ್ಮ ಸೇವೆಗೆ ಸಿದ್ಧಳಾಗಿರುತ್ತಾಳೆ. ನಿಲ್ಲದೆ ಬಹೆ ನಾಳೆ ನಾಳೆ ದಿವಸ ನಾನು ಇಲ್ಲಿಗೆ ಬಂದು ಸೇರುತ್ತೇನೆ ಸ್ವಾಮಿ. ಯಾವ ಕಾರಣಕ್ಕೂ ಬೇಡ ಎನ್ನುವ ಹಾಗೆ ಹೇಳದಿರಿ, ದಾಕ್ಷಾಯಿಣಿ ಹೋಗಬೇಡ ಎನ್ನುವ ಹಾಗೆ ಮಾತಾಡದಿರಿ. ನನ್ನನ್ನು ಕಳುಹಿಸಿಕೊಡಿ, ಕಳುಹಿಸಿ. ಪ್ರಭು, ಮಾತಾಡುವುದಿಲ್ವೇ? ಮಾತಾಡದಿರ್ಪುದಿ ಕಿಂಬಳೋ ತಾನೇ ಮಾತಾಡೋ ತೆರಗಿ ಬೀಳ್ಗುಂಬಳು ಕಾದೂದೆಂದು ನಡೆವಳು ನಾನು ಹೋಗುತ್ತೇನೆ, ಪ್ರಾಚೀನ ಬರಿಹಿಗೆ ತೆರಳುತ್ತೇನೆ. ಯಾಕಂದ್ರೆ ಕಾತುರದ್ಯೂದೆಂದು ನಡೆವಳು ಪ್ರಾಚೀನ ಬರಿಹಿನ ತವರು ಮನೆ
ನಿಟ್ಟಿಸುವಳು ಹೋಗ್ತೇನೆ. ಮಾತಾಡದಿರ್ಪುದೇ ಕೆಂಬಳು ರಮಣ ಸ್ವಾಮಿ ಮಾತಾಡಿ ಪ್ರಭು. ಒಮ್ಮೆ ದಾಕ್ಷಾಯಣಿ ನಡೆ ಎನ್ನುವ ಹಾಗೆ ಹೇಳಿ. ನಿಮ್ಮ ಮಾತುಗಳಿಂದ ಒಮ್ಮೆ ಹೇಳಿ ಸ್ವಾಮಿ. ನೀವು ಹೇಳಿದ್ರೆ ತಾನೇ ನಾನು ಹೋಗುವುದಕ್ಕಾಗುವುದು. ಯಾಕೆ ಇಂತಹ ಹಠ, ಯಾಕೆ ಇಂತಹ ಕೋಪ ನಿಮಗೆ? ಇಂತಹ ಧ್ಯಾನ ಯಾಕೆ ನಮಗೀಗ? ಇಂತಹ ಮೌನ ಯಾಕೆ? ಒಮ್ಮೆ ಹೇಳಬಾರದೆ? ದಾಕ್ಷಾಯಿಣಿ ಹೋಗು ಎನ್ನುವ ಹಾಗೆ ಹೇಳಿದ್ರೆ ನಿಮಗೇನಾಗುತ್ತದೆ ಈಗ? ನೋಡಿ, ಈ ಕಡೆ ನೋಡಿ. ಅಯ್ಯೋ ದೇವರೇ, ನಾನು ಈ ಕಡೆ ನೋಡಿ ಅಂತ ಹೇಳಿದ್ರೆ ಆ ಕಡೆ ನೋಡುತ್ತಾರೆ. ನಾ ಆ ಕಡೆ ಹೋದ್ರೆ ಈ ಕಡೆ ತಿರುಗಿಸ್ತೀರಿ ಮುಖ. ಯಾಕೆ ದಾಕ್ಷಾಯಿಣಿ ನಮಗೆ ಕುಣಿಸಬೇಕೆನ್ನುವ ಹಾಗೆ ನಿಮಗೆ ಹಠವೇ? ಪ್ರಭು, ನಾನೇನು ಅಲ್ಲಿಯೇ ಇರುವುದಕ್ಕೆ ಹೋಗುವಳಲ್ಲವಲ್ಲ. ನಾಳೆ ದಿವಸ ನಿಮ್ಮ ಸೇವೆಗೆ ಬರುವುದಿಲ್ಲವೇ? ಮತ್ತೆ ಯಾಕೆ ಕೋಪ ನಿಮಗೆ? ಹೇಳಿ. ನೀವು ಬರುವುದು ಬೇಡ ಸ್ವಾಮಿ, ನನ್ನನ್ನು ಕಳುಹಿಸಿ. ಮಾತಾಡುವುದಿಲ್ಲ, ಮಾತನ್ನು ಆಡುವುದಿಲ್ಲ. ಇವರು ನನ್ನನ್ನು ಕಳುಹಿಸಿಯೂ ಕೊಡುವುದಿಲ್ಲ. ನಾನು ಹೀಗೆ ಕಣ್ಣೀರು ಸುರಿಸುತ್ತಾ ಕುಳಿತನೆಂದಾದ್ರೆ ನಾನು ಇಲ್ಲಿ ಇರಬೇಕಾಗುತ್ತದೆ. ಯಾಗ ಪೂರ್ಣಾಹುತಿಯನ್ನು ಹೊಂದುತ್ತದೆ. ಪ್ರಾಚೀನವರು ಹೀಗೆ ಹೋಗುವುದು ಯಾವಾಗ? ಆ ಸೊಬಗನ್ನು ಕಾಣುವುದು ಯಾವಾಗ? ತಂದೆ ತಾಯಿಯರನ್ನು ನೋಡುವುದು ಯಾವಾಗ? ಅವರಲ್ಲಿ ಮಾತಾಡುವುದು ಯಾವಾಗ? ಇವರಲ್ಲಿ ಹೇಳಿ ಹೇಳಿ ಅಂತ ಹೇಳುತ್ತಾ ಇದ್ರೆ ಸಮಯವೇ ವ್ಯರ್ಥ ಹೊರತು ಇವರು ಹೇಳುವುದಿಲ್ಲ. ಕಡೆಯ ಬಾರಿ ಹೇಳುತ್ತಾ ಇದ್ದೇನೆ, ಒಮ್ಮೆ ಕಳುಹಿಸಿ ಕೊಡಿ ಸ್ವಾಮಿ ನನ್ನನ್ನು. ಹೇಳಿ. ಅಯ್ಯೋ ದೇವರೇ, ಇಲ್ಲ, ಇವರಂತೂ ಹೇಳುವುದೇ ಇಲ್ಲ. ನನ್ನ ಮನಸ್ಸಿನಲ್ಲಿ ನಾನು ಗಟ್ಟಿ ನಿರ್ಧಾರವನ್ನು ಮಾಡಿದ್ದೇನೆ. ಇನ್ನು ಹಿಂದೆ ಮುಂದೆ ನೋಡುವುದಕ್ಕಿಲ್ಲ. ಆತುರದಿಂದ ಎದ್ದು ನಡೀತೇನೆ, ಹೋಗುತ್ತೇನೆ. ಪರಮೇಶ್ವರನ ಮಡದಿ ಪಾರ್ವತಿ, ಪರಮೇಶ್ವರನ ಮಡದಿ ಗೌರಿ ಸತೀದೇವಿ ಗಂಡನ ಆಜ್ಞೆಯನ್ನು ಮೀರಿ ನಡೆಯುವುದೇ ಇಲ್ಲವಲ್ಲ? ಲೋಕಕ್ಕೆ ಆದರ್ಶ ದಂಪತಿಗಳು ನಾವಲ್ಲವೇ? ಗಂಡನ ಮಾತನ್ನು ಮೀರಿ ನಡೆದಳು ಎನ್ನುವಂತಹ ಒಂದು ಕಪ್ಪು ಚುಕ್ಕಿ ನನಗಾದೀತು. ಇಲ್ಲ, ಹಿಂದೆ ತಿರುಗಿ ನೋಡಿದರೆ ನನಗೆ ರುದ್ರ ಭಯಂಕರ ಕೋಪದಲ್ಲಿ, ಗಂಡ ಕೋಪದಲ್ಲಿರುವಾಗ ಹೆಂಡತಿಯಾದವಳು ಮನೆ ಬಿಟ್ಟು ಹೋಗಬಾರದು ಎನ್ನುವ ಹಾಗೆ ಶಾಸ್ತ್ರ ಹೇಳುತ್ತದೆ. ಇಲ್ಲ, ಹೋಗುವುದಿಲ್ಲ. ಹಾಗಾಗಕೂಡದು. ಇಲ್ಲಿಯೇ ಉಳಿದೆನೆಂದಾದ್ರೆ ನನ್ನ ಅಪ್ಪ ಅಮ್ಮ ಎಷ್ಟು ಕಣ್ಣೀರನ್ನು ಸುರಿಸುತ್ತಾರೆ ಏನು? ಹೋಗುತ್ತೇನೆ. ಅರ್ಧ ಮನಸ್ಸು ನನಗೆ. ಒಂದು ಕಾಲು ಹೊರಗಿದೆ, ಇನ್ನೊಂದು ಕಾಲು ಒಳಗಿದೆ. ಒಂದು ಕಡೆಯಲ್ಲಿ ತವರು ಮನೆ, ಮತ್ತೊಂದು ಕಡೆಯಲ್ಲಿ ಗಂಡನ ಮನೆ. ಅತ್ತ ತವರು ಮನೆಯವರನ್ನು ಬಿಡುವ ಹಾಗಿಲ್ಲ, ಇತ್ತ ಗಂಡನ ಆಜ್ಞೆಯನ್ನು ಮೀರುವ ಹಾಗಿಲ್ಲ. ಇಲ್ಲ, ಹೋಗುವುದಿಲ್ಲ. ಓಯ್, ಪರಮೇಶ್ವರ ದೇವರಿಗೆ ಕೋಪ ಬಂದಿದೆ, ಕೋಪದಲ್ಲಿದ್ದಾರೆ. ಕೋಪ ಬಂದ ಈಶ್ವರ ಹೀಗ? ಕೋಪ ಬಂದ ಈಶ್ವರನಿಗೆ ಕೈಕಾಲಲ್ಲಿ ನಡುಕ್ತದ? ಮುಖದಲ್ಲಿ ಒಂದು ಸೌಮ್ಯ ನಗು ಉಂಟು. ಇದು ಕೋಪ ಅಲ್ಲ, ಇದು ಕೋಪ ಬಂದ ಹಾಗೆ ನಟಿಸ್ತಾ ಇದ್ದಾರೆ. ನನ್ನ ಗಂಡನ ಕೋಪ ಯಾವುದು, ನಟನೆಯ ಕೋಪ ಯಾವುದು ಎನ್ನುವ ಹಾಗೆ ಹೆಂಡತಿಯಾದಂತಹ ನನಗೆ ಗೊತ್ತಿಲ್ವೇ? ಇವರನ್ನು ಸಮಾಧಾನ ಪಡಿಸಬೇಕು. ಇವರನ್ನು ಹೇಗೆ ಸಮಾಧಾನ ಪಡಿಸಬೇಕಂತ ನನಗೆ ಮಾತ್ರ ಗೊತ್ತು, ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಇವರು ನಾಟಕ ಮಾಡಿದ್ರೆ ಇವರ ನಾಟಕಕ್ಕೊಂದು ನನ್ನದೊಂದು ಅಭಿನಯ. ಸ್ವಾಮಿ, ದಾಕ್ಷಾಯಿಣಿ ಪ್ರಾಚೀನವರು ಹೀಗೆ ಹೋಗುವುದಿಲ್ಲ. ದಾಕ್ಷಾಯಿಣಿ ಅಲ್ಲ, ಏನಾಯ್ತು ನಿಮಗೆ? ನಿಮಗೆ ಮಾತು ಬರ್ತದಲ್ಲ? ಬರ್ತದೆ. ಮರಗಟ್ಟಿ ಹೋಗಿದ್ರೆ ನೀವು ಅವಾಗ ಅಷ್ಟು ಮಾತಾಡುವಾಗ ಏನು ಅಷ್ಟು ನಿಮ್ಮಲ್ಲಿ ಕಣ್ಣೀರು ಸುರಿಸಿ ಹೋಗರಿದೆ. ನಾನು ಬೇಡ ಅಂತ ಹೇಳಿದೆ, ಆದ್ರೂ ಒಂದು ತುಟಿಕ್ ಪಿಟಿಕ್ ಮಾತನಾಡಿಲ್ಲ ನೀವು. ತುಟಿ ಬಿಚ್ಚಲಿಲ್ಲ, ಹೌದಲ್ವಾ? ಈಗ ನಾನು ಹೋಗುದಿಲ್ಲ ಅಂತ ಹೇಳುವಾಗ ಎದ್ದು ನಿಂತ್ರಿ ನೀವು. ನೀನು ನಿಜವಾದ ಸತಿಯಾದೆ, ಆದ್ದರಿಂದ ಹೆಮ್ಮೆಯಾಯಿತು. ನನ್ನ ಕೈ ಹಿಡಿದವಳಾಗಿ ಈ ಹೊತ್ತಿನಲ್ಲಿ ಪತಿಗಿಂತ ದೊಡ್ಡವರು ಯಾರೂ ಇಲ್ಲ. ಪತಿಯೇ ಪರದೈವ ಅಲ್ವಾ?
ಈ ವೇಳೆಯಲ್ಲಿ ಅದನ್ನು ಅರ್ಥ ಮಾಡಿಕೊಂಡೇ ಅಲ್ಲ. ಯಾವ ಪ್ರಾಚೀನ ಬಹಿಯೋ, ಅದು ಯಾರಿಗೆ ಯಾವ ಬೇಕು? ಯಾಗವೋ, ಯಾವ ಅಪ್ಪನೋ, ಯಾವ ಅಪ್ಪನೋ ಯಾರಿಗೆ ಯಾಕೆ ಬೇಕು? ಬೇಡ, ನಮಗೆಲ್ಲ ಅಗತ್ಯವೇ ಇಲ್ಲ. ಅದು ಇನ್ನು ಹೋಗುವುದೇ ಬೇಡ, ಇನ್ನು ಹೋಗುವುದೇ ಬೇಡ. ಅಂತೂ ನಿನ್ನ ತಲೆಯಲ್ಲಿ ಅದೇ ಒಂದು ಜಿಡ್ಡು ಕಟ್ಟಿದೆ ಅಲ್ಲ, ಅವರಿಗೆ ಆಮಂತ್ರಣ ಕೊಡುವುದಾದ್ರೆ ಹಾ. ಯಾವುದಾದ್ರೂ ಒಂದು ಗಿಳಿಯ ಕೊಕ್ಕಿನಲ್ಲಿ ಕೊಟ್ಟು ಕಳುಹಿಸಬಹುದಿತ್ತು, ಅಲ್ವೇ? ಪಾರಿವಾಳದ ಪುಕ್ಕದಲ್ಲಿ ಕೊಟ್ಟು ಕಳುಹಿಸಬಹುದಿತ್ತು. ನೀನೆಂತ ಹೇಳಿದೆ? ಅಪ್ಪನಿಗೆ ನಿನ್ನದೇ ನನ್ನದೇ ಧ್ಯಾನ ಅಲ್ವಾ? ನನ್ನದೇ ಧ್ಯಾನ. ಆದ್ದರಿಂದ ಇನ್ನು ಯೋಚಿಸುವುದಲ್ಲ. ನೀ ಅಲ್ಲಿಗೆ ಹೋಗುವುದು ಬೇಡ, ಆ ವಿಷಯವೂ ಬೇಡ. ಬೇಡ. ನಿನಗೆ ಆ ಮನದ ಬೇಸರವನ್ನು ಕಳೆಯುವುದಕ್ಕೆ ನಿನಗೊಂದು ಕತೆ ಹೇಳ್ತೇನೆ. ಏನು ಕತೆ? ಇಲ್ಲಿ ಕುಳಿತುಕೊಂಡೆ ಹೇಳುವ ನೋಡಿ. ಒಂದು ಕತೆ ಹೇಳು. ಇಲ್ಲದಿದ್ದರೆ ನನಗೆ ಮರೆವಾಗುತ್ತದೆ ಅಲ್ವಾ? ಇದು ಮರೆವಲು ನೆನಪಾಗುತ್ತದೆ. ಹೌದು. ಇನ್ನು ಅದು ನೆನಪಿಗೆ ಬರಬಾರದು. ಬರಬಾರದು. ಭಕ್ತ